ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಬದನೆಕಾಯಿ ಭರ್ತಾ. ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಹಾಗೂ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬನ್ನಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ನೋಡ್ರಿ, ಇಲ್ಲಿ ನಾನು ಒಂದು ದೊಡ್ಡ ಸೈಜು ಬದನೆಕಾಯಿನ ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಳ್ಬೇಕು. ಎಣ್ಣೆಯನ್ನು ಹಚ್ಕೊಂಡು ಇದನ್ನ ಗ್ಯಾಸ್ ಮೇಲೆ ನಾವು ಸುಟ್ಕೋಬೇಕು. ಈ ಥರ ಮಾಡೋದ್ರಿಂದ, ಎಣ್ಣೆ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಸುಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿಲಿ ಒಂದು ಗ್ಯಾಸ್ ಮೇಲೆ ನಾನು ಸುಡ್ತಾ ಇದ್ದೀನಿ. ಚೆನ್ನಾಗಿ ಸುಡಬೇಕಿದ್ನ ಹೊಳ್ಳಿಸಿ ಎಲ್ಲ ಕಡೆನೂ ಸುಟ್ಕೊಳ್ಬೇಕು. ಇವಾಗ ನೋಡ್ರಿ ಈ ಥರ ಆಗಿದೆ. ಈ ಥರ ಇದನ್ನು ಚೆನ್ನಾಗಿ ನೋಡ್ರಿ ಒಂದು ಕಡೆನೂ ಬಿಡದಂಗೆ ಸುಟ್ಟು ಇಟ್ಕೊಳ್ಬೇಕು. ಇವಾಗ ಇದಕ್ಕೆ ಏನೇನು ಬೇಕಂದರೆ, ಸಣ್ಣ ಉಳ್ಳಾಗಡ್ಡಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ, ಮತ್ತು ಒಂದು ಟೊಮೆಟೊನ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ, ಮತ್ತು ಸ್ವಲ್ಪ ಗುರೆಳ್ ಪುಡಿ, ಸ್ವಲ್ಪ ಉಪ್ಪು ಮತ್ತು ಹಸಿ ಖಾರ, ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು. ಇವಾಗ ನೋಡ್ರಿ ಇಲ್ಲಿ ನಾನು ಈ ಸುಟ್ಟ ಬದನೆಕಾಯಿನ ಎಲ್ಲನೂ ಸಿಪ್ಪೆನ ತಗೊಳ್ತಾ ಇದ್ದೀನಿ ಮೇಲ್ಗಡೆಯಿಂದ. ನೋಡ್ರಿ, ಎಣ್ಣೆ ಹಚ್ಕೊಂಡು ಸುಡೋದ್ರಿಂದ ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ತಾ ಇದೆ. ನಾವು ಹಾಗೇ ಸುಟ್ಕೊಂಡ್ಬಿಟ್ರೆ ಚೆನ್ನಾಗಿ ಈ ಥರ ಸಿಪ್ಪೆ ಬಿಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇದೊಂದು ಟ್ರಿಕ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಇದನ್ನು ನೋಡಿಲಿ ಚೆನ್ನಾಗಿ ಹೆಚ್ಕೊಳ್ಳೋಣ. ಒಂದರಲ್ಲಿ 4 ಭಾಗ ಮಾಡಿ ಇಟ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಮತ್ತು ಈ ಸುಟ್ಕೊಳ್ತೀವಲ್ಲ, ಸ್ಮೋಕಿ ಸ್ಮೆಲ್ ಬರುತ್ತೆ, ತುಂಬ ಟೇಸ್ಟಿ, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಇದನ್ನ ನೋಡಿಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಒಂದು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅಥವಾ ನೀವು ಕೈಯಿಂದನೇ ಕಲಿಸ್ಕೊಳ್ತೀನಿ ಅಂದರೆ ಹಾಗಾದರೂ ಮಾಡ್ಬೋದು. ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು, ಇಲ್ಲ ಅಂದರೆ ಒಂದು ಸ್ಪೂನಿಂದಾದರೂ ಮಾಡ್ಕೋಬೋದು. ನೋಡಿಲಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೋಬೇಕು, ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಬದನೆಕಾಯಿ ಭರ್ತಾನ ಇದು ಒಂದೇ ರೀತಿಯಲ್ಲ ಫ್ರೆಂಡ್ಸ್, ಇನ್ನೂ ಭಾಳ ಟೈಪಲ್ಲಿ ಮಾಡ್ಬೋದು. ಎಲ್ಲನೂ ಕೂಡ ನಾನು ರೆಸಿಪಿನ ಮಾಡಿ ಹಾಕ್ತೀನಿ. ಇದು ಇವಾಗ ಒಂದೇ ಟೈಪ್ ಅಂತ ಅಂದ್ಕೊಳ್ಳಿ. ನೋಡಿ, ತುಂಬ ಟೈಪ್ಸಲ್ಲಿ ಮಾಡ್ಬೋದು ಇದನ್ನು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡಿರಿ, ನಾನಿಲ್ಲಿ ಗುರೆಳ್ ಪುಡಿ, ಹುಚ್ಚೆಳ್ ಪುಡಿ ಅಂತಾರಲ್ಲ ಅದನ್ನು, ಮತ್ತು ಹಸಿ ಖಾರ ಮತ್ತು ಉಪ್ಪು, ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ, ಅಡುಗೆ ಎಣ್ಣೆ ನಾವು ಯಾವುದು ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಖಾರ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಈ ಹಸಿ ಖಾರದಲ್ಲಿ ನಾವು ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ, ಅದಕ್ಕೋಸ್ಕರ. ನೀವು ಇಲ್ಲ ಒಣ ಖಾರ, ಕೆಂಪು ಖಾರ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಸಿ ಖಾರ ಇಲ್ಲ ಅಂತಂದರೆ ಈ ಹಸಿ ಖಾರ ಒಂದು ಮಾಡಿಟ್ಕೊಂಡ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ರೆಸಿಪಿನ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಬದನೆಕಾಯಿ ಭರ್ತಾ ರೆಡಿಯಾಗಿದೆ. ಬಿಸಿ ಬಿಸಿ ರೊಟ್ಟಿಯೊಂದಿಗೆ ಒಂಚೂರು ಎಣ್ಣೆ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ಮತ್ತು ಹೆಂಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.